ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಸಾಕ್ಷಾತ್ಕಾರ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಆಧ್ಯಾತ್ಮಿಕ ಮುನ್ನಡೆಯಲ್ಲಿ ಸಂಪಾದಿಸಲಾಗುವ ಬೇರೆ ಬೇರೆ ಸ್ಥಿತಿಗಳು ನಿಸರ್ಗದ ಕಾರ್ಯಕ್ಕಾಗಿ ವಿಶಿಷ್ಟ ಶಕ್ತಿಗಳಿಂದೊಡಗೂಡಿದೆ. ಅತ್ಯಂತ ಕೆಳದರ್ಜೆಯ ಪಿಂಡದೇಶವು ಎದೆಯಲ್ಲಿರುವ ಅನೇಕ ಉಪಬಿಂದುಗಳಿಂದ ಕೂಡಿದೆ. ಅದು ಪ್ರಾಚೀನ ಹಿಂದೂ ಸಾಹಿತ್ಯದಲ್ಲಿ ಆಗಾಗ್ಗೆ ಉಲ್ಲೇಖಿಸಲ್ಪಟ್ಟ ಪಂಚಾಗ್ನಿ ವಿದ್ಯೆಯ ಕೇಂದ್ರವಾಗಿದೆ. ಈ ಪ್ರದೇಶದ ಮೇಲೆ ಮಾನವನು ಪ್ರಭುತ್ವವನ್ನು ಗಳಿಸಿದಾಗ ಅವನಲ್ಲಿ ತಾನಾಗಿಯೇ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಪರೋಕ್ಷ ಜ್ಞಾನವು ಬೆಳೆಯುವುದು. ಅದನ್ನು ಅವನು ಸಾಕಷ್ಟು ಅಭ್ಯಾಸ ಅನುಭವಗಳ ನಂತರ ತನ್ನ ಮನಸ್ಸಿಗೆ ಬಂದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು. ಆದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವು ಆತನ ಪ್ರಯೋಜನಕ್ಕೆ ಬರುವುದಿಲ್ಲವಾದುದರಿಂದ ಯೋಗ್ಯವಾದ ತರಬೇತಿಯ ಪದ್ಧತಿಯಲ್ಲಿ ಸಾಧಕನಿಗೆ ಈ ಎಲ್ಲ ಭೌತಿಕ ಶಕ್ತಿಗಳ ಅರಿವಿಲ್ಲದಂತೆ ಮಾಡಲಾಗುವುದು. ಅಲ್ಲದೆ ಕೇವಲ ಆಧ್ಯಾತ್ಮಿಕ ವಿಷಯಗಳನ್ನು ಉಳಿದು ಬೇರೆ ಸಂಗತಿಗಳ ಕಡೆಗೆ ಆತನ ಗಮನವೂ ಹರಿಯಬಾರದೆಂಬ ದೃಷ್ಟಿಯಿಂದ ಗುರುವಿನ ಪ್ರತಿಫಲಿತ ಶಕ್ತಿಯ ಮೂಲಕ ಅದನ್ನು ದಾಟಿ ಹೋಗುವ ಹಾಗೆ ಸಹಾಯವನ್ನು ನೀಡಲಾಗುವುದು. ಆಗ ಅವನು ತನಗೆ ನಿರ್ವಹಿಸಲಾದ ಸಣ್ಣ ಪುಟ್ಟ ಭಗವತ್ ಕಾರ್ಯಗಳನ್ನು ನೆರವೇರಿಸಲು ಯೋಗ್ಯನಾಗುವನು. ಈ ಸ್ಥಿತಿಯಲ್ಲಿ ಆತನ ಕಾರ್ಯಕ್ಷೇತ್ರವು ಒಂದು ಚಿಕ್ಕ ಪ್ರದೇಶವಾಗಿರುವುದು, ಅರ್ಥಾತ್ ಒಂದು ಪಟ್ಟಣವೋ ಜಿಲ್ಲೆಯೋ ಅಥವಾ ಇನ್ನಾವುದಾದರೂ ದೊಡ್ಡ ವಿಭಾಗವೋ ಆಗಿರುವುದು. ನಿಸರ್ಗದ ಅಗತ್ಯಾನುಸಾರ ತನ್ನ ಕ್ಷೇತ್ರದಲ್ಲಿಯ ಪ್ರತಿಯೊಂದು ಕಾರ್ಯವನ್ನು ಕ್ರಮಗೊಳಿಸುವುದೇ ಆತನ ಕಾರ್ಯದ ಸ್ವರೂಪವಾಗಿದೆ. ತನ್ನ ಅಧಿಕಾರ ಕ್ಷೇತ್ರದಲ್ಲಿ ಬೇಕಾದ ಅಂಶಗಳನ್ನು ಜಾರಿಗೆ ತಂದು ಬೇಡವಾದವುಗಳನ್ನು ತೆಗೆದುಹಾಕುವನು. ಆತನ ಪದವಿಯು ವಸುವಿನದ್ದಾಗಿದ್ದು ಅವನು ಋಷಿಯೆಂದೆನಿಸುವನು. ಇದಕ್ಕಿಂತಲೂ ಉನ್ನತಾಧಿಕಾರವು ಧ್ರುವನದು. ಆತನಿಗೆ ಬ್ರಹ್ಮಾಂಡ ಮಂಡಲದ ಮೇಲೆ ಪ್ರಭುತ್ವವಿದ್ದು ಅವನು ಮುನಿಗಳ ಶ್ರೇಣಿಯಲ್ಲಿ ಬರುವನು. ಅವನ ಕಾರ್ಯಕ್ಷೇತ್ರವು ವಿಶಾಲವಾಗಿದ್ದು ವಸುಗಳ ಮೇಲೆ ಅಧಿಕಾರ ನಡೆಸುವನು. ವಾಯುಮಂಡಲದಲ್ಲಿದ್ದ ಅನಾವಶ್ಯಕ ವಿಚಾರಗಳನ್ನು ತೆಗೆದುಹಾಕಿ ಅದನ್ನು ಶುದ್ಧಗೊಳಿಸುವುದು ಆತನ ಕರ್ತವ್ಯವಾಗಿದೆ. ತನ್ನ ನಿತ್ಯದ ಕಾರ್ಯವಲ್ಲದೆ ತಾತ್ಕಾಲಿಕವಾಗಿ ಆತನಿಗೆ ನಿರ್ವಹಿಸಲಾದ ಇತರ ಕಾರ್ಯಗಳನ್ನು ಆತನು ಮಾಡಬೇಕಾಗುವುದು. ಮಾನವ ದೇಹದಲ್ಲಿ ದಹರದೊಳಗಿನ ಹೈಲಮ್ ಶ್ಯಾಡೋ ಪ್ರದೇಶವು ಪೂರ್ಣ ಪ್ರಕಾಶಿತವಾದಾಗಲೇ ಈ ಸ್ಥಿತಿಯು ಪ್ರಾಪ್ತವಾಗುವುದು. ಇದಕ್ಕಿಂತ ಮೇಲೆ ಧ್ರುವಾಧಿಪನ ಸ್ಥಾನವಿದೆ. ಇವನು ಧ್ರುವರ ಕಾರ್ಯವನ್ನು ನಿರ್ದೇಶಿಸುವನು. ನಾಭಿಯ ಮೇಲ್ಗಡೆಯ ಬಿಂದುವಿನ ಮೇಲೆ ಪ್ರಭುತ್ವ ಉಂಟಾದಾಗ ಈ ಸ್ಥಿತಿಯು ಪ್ರಾಪ್ತವಾಗುವುದು. ಅವನ ಕಾರ್ಯಕ್ಷೇತ್ರವು ಇಡೀ ಪ್ರಪಂಚವನ್ನೇ ವ್ಯಾಪಿಸಿದರೂ ಕಾರ್ಯದ ಸ್ವರೂಪವು ಮಾತ್ರ ಧ್ರುವನಂತೆಯೇ ಆಗಿರುವುದು. ವಾಯುಮಂಡಲವನ್ನು ಶುದ್ಧಗೊಳಿಸುವ ದೈನಂದಿನ ಕೆಲಸವಲ್ಲದೆ ಕಾಲಕಾಲಕ್ಕೆ ಸಂಭವಿಸುವ ಆಕಸ್ಮಿಕ ಘಟನೆಗಳನ್ನು ನೋಡಿಕೊಳ್ಳಬೇಕಾಗುವುದು. ಈ ಭಗವದಧಿಕಾರಿಗಳು ಅತ್ಯುಚ್ಚ ಸಾಮರ್ಥ್ಯದ ಶ್ರೇಷ್ಠ ಜೀವಿಗಳಾಗಿದ್ದು ಸ್ವಾರ್ಥ ಅಥವಾ ವೈಯಕ್ತಿಕ ಭಾವನೆಗಳ ಕಡೆಗೆ ಎಳ್ಳಷ್ಟು ಗಮನ ಕೊಡದೆ ದೈವೇಚ್ಛೆಗನುಸಾರವಾಗಿ ಕೆಲಸ ಮಾಡುವರು. ಅವರ ಕೆಲಸವೂ ಸ್ವಯಂಚಾಲಿತವೂ ಯಾಂತ್ರಿಕವೂ ಆಗಿದ್ದು ಯಾವ ವಿಷಯದಲ್ಲಿಯೂ ಅವರಿಗೆ ವ್ಯಕ್ತಿಗತ ಸ್ವಾತಂತ್ರ್ಯವಿಲ್ಲ. ಧ್ರುವಾಧಿಪತಿಯ ಮೇಲಿನ ಸ್ಥಾನವಾದ ಪಾರ್ಷದವನ್ನು ಕ್ವಚಿತ್ತಾದ ಪ್ರಸಂಗಗಳಲ್ಲಿ ನಿಸರ್ಗಕ್ಕೆ ತೀರಾ ಅವಶ್ಯಕವಾದಾಗಲೇ ಕೊಡಲಾಗುವುದು. ಆತನ ಮೇಲೆ ಹೇಳಲಾದ ಬೇರೆ ಬೇರೆ ಕೆಳಗಿನ ಅಧಿಕಾರಿಗಳ ಕಾರ್ಯಗಳನ್ನು ನಿರ್ದೇಶನ ಮಾಡುತ್ತಾ ಅವರಿಗೆ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಿ ಮುಖ್ಯವಾದುವನ್ನು ಮಾತ್ರ ತನಗಾಗಿ ಇಟ್ಟುಕೊಳ್ಳುವನು. ಉದಾಹರಣೆಗಾಗಿ ಇಷ್ಟ ಪರಿಣಾಮವನ್ನುಂಟು ಮಾಡಲು ದೊಡ್ಡ ದೊಡ್ಡ ಯುದ್ಧೋದ್ಯಮಗಳಂತಹ ಎಲ್ಲ ಮುಖ್ಯ ಸಂಗತಿಗಳಲ್ಲಿಯೂ ಆತನ ಸಂಕಲ್ಪವು ಪ್ರವರ್ತಿಸುವುದು. ನಿಸರ್ಗದ ಎಲ್ಲ ವಿಧಾಯಕ ಹಾಗೂ ವಿನಾಶಕ ಯೋಜನೆಗಳನ್ನು ಆತನೇ ಕಾರ್ಯರೂಪಕ್ಕೆ ತರುವನು. ಅವನ ಕಾರ್ಯಕ್ಷೇತ್ರವು ಈ ಜಗತ್ತಿನ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಸಹಸ್ರದಳ ಕಮಲದ ಮಧ್ಯ ಬಿಂದುವಿನ ಮೇಲೆ ಪ್ರಭುತ್ವವನ್ನು ಸಂಪಾದಿಸಿದಾಗ ಮನುಷ್ಯನಿಗೆ ಈ ಸ್ಥಿತಿಯು ಪ್ರಾಪ್ತವಾಗುವುದು. ಮಹಾಪಾರ್ಷದನ ಸ್ಥಾನವು ಎಲ್ಲಕ್ಕಿಂತಲೂ ಉಚ್ಚವಾದುದು. ಅದು ಕೊನೆಯ ಭಗವತ್ ಪದವಿಯಾಗಿದ್ದು ನಿಸರ್ಗದಲ್ಲಿ ಅತ್ಯುಗ್ರ ಬದಲಾವಣೆಯ ಅಗತ್ಯವಿದ್ದಾಗ ಅಥವಾ ಜಗತ್ತಿನಲ್ಲಿ ಆಮೂಲಾಗ್ರ ಪರಿವರ್ತನೆಯ ಅಗತ್ಯವಿದ್ದಾಗ ಮಾತ್ರ ಇದನ್ನು ಕೊಡಲಾಗುವುದು. ಮಹಾಪಾರ್ಷದನ ಶಕ್ತಿಯು ಅತ್ಯಂತ ಶ್ರೇಷ್ಠವಾದುದು. ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಎಫಿಕಸಿ ಆಫ್ ರಾಜಯೋಗ ಇನ್ ದ ಲೈಟ್ ಆಫ್ ಸಹಜ ಮಾರ್ಗ್ ಎಂಬ ಗ್ರಂಥದ ದ್ವಿತೀಯ ಮುದ್ರಣ 34ನೇ ಪುಟದ ಮೇಲೆ
5ನೇ ನಂಬರಿನ ಆಕೃತಿಯಲ್ಲಿ ಕೊಟ್ಟಂತೆ ತಲೆಯ ಹಿಂಭಾಗದ ಎಲುಬಿನ ಆಕ್ಟಿಪಿಟಲ್ ಬೋನ್ ಎಡಗಡೆಯ ಪ್ರದೇಶದಿಂದ ಈ ಶಕ್ತಿಯು ಆರಂಭವಾಗುವುದು. ಇಂತಿದೆ ರಾಜಯೋಗದ ಅದ್ಭುತ ಸಿದ್ಧಿಗಳು. ಮನುಷ್ಯನು ನಿಜವಾಗಿಯೂ ಅವುಗಳ ಬಗ್ಗೆ ಮನಃಪೂರ್ವಕ ಆಸ್ಥೆ ವಹಿಸಿ ಯೋಗ್ಯ ಮಾರ್ಗದರ್ಶನದಲ್ಲಿ ಸರಿಯಾದ ದಾರಿಗುಂಟ ಮುಂದುವರೆದಾದರೆ ಅದನ್ನು ಪಡೆಯಬಲ್ಲನು. ಬಾಬೂಜಿ ಮಹಾರಾಜರು ಇಲ್ಲೇನು ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕದ ಕಡೆಯ ಮಜಲಾಗಿರುವಂಥ ಸಮಾಧಿ ಆದಮೇಲೆ ಬರುವಂತಹ ಸ್ಥಿತಿಗಳನ್ನು, ಆ ಪದವಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ ಮುನ್ನಡೆದಾಗ ಸಂಪಾದಿಸಲಾಗಿರುವಂಥ ಬೇರೆ ಬೇರೆ ಸ್ಥಿತಿಗಳು ನಿಸರ್ಗದ ಕಾರ್ಯಕ್ಕಾಗಿ ವಿಶಿಷ್ಟ ಶಕ್ತಿಗಳಿಂದ ಒಡಗೂಡಿದೆ ಅಂತ. ಅತ್ಯಂತ ಕೆಳದರ್ಜೆ ಆಗಿರುವಂತಹ ಪಿಂಡ ದೇಶ, ಪಿಂಡ ದೇಶ, ಆಮೇಲೆ ಬ್ರಹ್ಮಾಂಡ ಮಂಡಲ ಅಂತ, ವಿರಾಟ್ ಅಂತ ಹೇಳಿ ಆ ಥರ ಎಲ್ಲ ಮಂಡಲಗಳನ್ನು ವಿಭಜನೆ ಮಾಡಿದ್ದಾರೆ. ಆಧ್ಯಾತ್ಮಿಕವಾಗಿ ಮುನ್ನಡೀತಾ ಇರುವಂತಹ ಜಿಜ್ಞಾಸುಗಳ ಒಂದು ಆಧ್ಯಾತ್ಮಿಕ ಪುರೋಗತಿಯ ಬಗ್ಗೆ. ಅಂದರೆ ಅತ್ಯಂತ ಕೆಳದರ್ಜೆಯಾಗಿರುವಂಥ ಈ ಪಿಂಡದೇಶ ಎಲ್ಲಿದೆ ಅಂದರೆ ಎದೆಯಲ್ಲಿರುವಂತಹ ಅನೇಕ ಉಪಬಿಂದುಗಳಿಂದ ಕೂಡಿದೆ ಅಂತ. ಪಿಂಡದೇಶ ಅಂದರೆ ಎಲ್ಲೋ ಬೇರೆ ಎಲ್ಲಿಲ್ಲ, ನಮ್ಮ ಎದೆ ಒಳಗೆ ಅನೇಕ ಬಿಂದುಗಳಿಂದ ಕೂಡಿದೆ. ಅದು ಪ್ರಾಚೀನ ಹಿಂದೂ ಸಾಹಿತ್ಯದೊಳಗೆ ಆಗಾಗ್ಗೆ ಉಲ್ಲೇಖಿಸಲ್ಪಟ್ಟಂತಹ ಪಂಚಾಗ್ನಿ ವಿದ್ಯೆ ಕೇಂದ್ರ ಆಗಿದೆ. ಯಾವುದು? ಪಿಂಡದೇಶ. ಆ ಪಿಂಡದೇಶ ಅಂತಂದರೆ ನಮ್ಮ ಎದೆಯೊಳಗೆ ಅನೇಕ ಉಪಬಿಂದುಗಳಿರುವಂಥದ್ದು, ಅದು ಪಂಚಾಗ್ನಿ ವಿದ್ಯೆಯ ಒಂದು ಕೇಂದ್ರವಾಗಿದೆ ಅಂತ. ಈ ಪ್ರದೇಶದ ಮೇಲೆ ಮಾನವನು ಪ್ರಭುತ್ವವನ್ನು ಗಳಿಸಿದಾಗ ಏನಾಗ್ತದೆ, ಅವನೊಳಗೆ ತಾನಾಗಿಯೇ ಭೌತಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಅಪರೋಕ್ಷ ಜ್ಞಾನ ಬೆಳೀತಾ ಹೋಗ್ತದೆ. ಅಷ್ಟೇ ಅಲ್ಲದೆ ಅದನ್ನು ಸಾಕಷ್ಟು ಅಭ್ಯಾಸ ಅನುಭವಗಳ ನಂತರ ಆ ಒಬ್ಬ ಸಾಧಕ ತನ್ನ ಮನಸ್ಸಿಗೆ ಯಾವ ರೀತಿ ಬಂದ ರೀತಿಯೊಳಗೆ ಅದನ್ನು ಉಪಯೋಗಿಸ್ಕೊಳ್ಬಹುದು. ಆದರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಅವು ಆತನಿಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಆದ ಕಾರಣ ಯೋಗ್ಯನಾದಂತಹ ಗುರುವಿನ ತರಬೇತಿಯ ಪದ್ಧತಿಯೊಳಗೆ ಏನಂದರೆ ಸಾಧಕನಿಗೆ ಈ ಎಲ್ಲ ಭೌತಿಕ ಶಕ್ತಿಗಳ ಅರಿವಿಲ್ಲದಂತೆ ಮಾಡಲಾಗ್ಬಿಡ್ತದೆ. ಅಷ್ಟೇ ಅಲ್ಲದೆ ಕೇವಲ ಆಧ್ಯಾತ್ಮಿಕ ವಿಷಯಗಳನ್ನು ಉಳಿದು ಬೇರೆ ಸಂಗತಿಗಳ ಕಡೆಗೆ ಆತನ ಗಮನ ಹರಿಯದೇ ಇರೋ ರೀತಿಯಲ್ಲಿ ಗುರುವಿನ ಒಂದು ಶಕ್ತಿಯ ಉಪಯೋಗಿಸಿ ಗುರು ಅದನ್ನು ಮುಂದೆ ದಾಟಿ ಹೋಗೋ ಥರ ಮಾಡ್ತಾನೆ. ಇದು ಗುರುವಿನ ಕಡೆಯಿಂದ ಆಗುವಂತಹ ಸಹಾಯ. ಆಗ ಅವನು ತನಗೆ ನಿರ್ವಹಿಸಲಾಗಿರುವಂತಹ ಸಣ್ಣ ಪುಟ್ಟ ಭಗವತ್ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಯೋಗ್ಯನಾಗ್ತಾನೆ. ಈ ಸ್ಥಿತಿಯೊಳಗೆ ಆತನ ಕ್ಷೇತ್ರ ಏನಂದರೆ ಒಂದು ಚಿಕ್ಕ ಪ್ರದೇಶ ಆಗಿರ್ಬೋದು, ಅಥವಾ ಒಂದು ಪಟ್ಟಣ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ಇನ್ಯಾವುದಾದ್ರೂ ಒಂದು ದೊಡ್ಡ ವಿಭಾಗನೂ ಆಗಿರ್ಬೋದು. ನಿಸರ್ಗದ ಅಗತ್ಯಾನುಸಾರ ಆತನು ತನ್ನ ಕ್ಷೇತ್ರದೊಳಗೆ ಪ್ರತಿಯೊಂದು ಕಾರ್ಯವನ್ನು ಕ್ರಮಗೊಳಿಸುವುದೇ ಆತನ ಕಾರ್ಯದ ಒಂದು ಸ್ವರೂಪ ಆಗಿದೆ. ಆತನ ಅಧಿಕಾರ ಕ್ಷೇತ್ರದೊಳಗೆ ಬೇಕಾದ ಅಂಶಗಳನ್ನು ಜಾರಿಗೆ ತಂದು ಬೇಡ ಆಗಿರೋದನ್ನು ತೆಗೆದುಹಾಕುವಂಥದ್ದು. ಆತನ ಪದವಿ ವಸುವಿನದ್ದಾಗಿತ್ತು. ಅವನು ಋಷಿ ಎಂದೆನಿಸ್ಕೊಳ್ತಾನೆ. ನಾವು ಋಷಿಗಳು ಅಂತ ಕೇಳಿದ್ದೀವಿ ಬಹಳಷ್ಟು. ಅಂದರೆ ಋಷಿ ಅಂತಂತಂದರೆ ಈ ಒಂದು ಸ್ಥಿತಿ ಇದ್ದು ಆತನ ನಿಸರ್ಗದ ಕಾರ್ಯವನ್ನು ಒಂದು ಪಟ್ಟಣನೋ ಜಿಲ್ಲೆನೋ ಅಥವಾ ಒಂದು ಪ್ರದೇಶನೋ ಅಥವಾ ಒಂದು ದೊಡ್ಡ ವಿಭಾಗದ ಮೇಲೆ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಎಲ್ಲ ಕೆಲಸವನ್ನು ಕ್ರಮಬದ್ಧವಾಗಿ ನಿರ್ವಹಿಸಿ ಅಲ್ಲಿ ಯಾವ್ದು ಬೇಕೋ ಅದಿಟ್ಟು ಬೇಡಾಗಿರೋದನ್ನು ತೆಗೆದು ಹಾಕ್ತಾನೆ. ಇದು ವಸುವು ಅಂತ ಹೇಳ್ತಾರೆ, ಹಾಗೂ ಋಷಿಯದ್ದು ಅಂತ ಹೇಳಿ ಕೂಡ ಹೇಳ್ತಾರೆ ಈ ಸ್ಥಾನ, ಈ ಪದವಿ. ಹಾಗೆ ಇದಕ್ಕಿಂತಲೂ ಉನ್ನತವಾದಂತಹ ಅಧಿಕಾರ ಯಾವುದಿದೆ ಅಂದರೆ ಧ್ರುವನದ್ದು. ಆತನಿಗೆ ಬ್ರಹ್ಮಾಂಡ ಮಂಡಲದ ಮೇಲೆ ಪ್ರಭುತ್ವ ಇದ್ದು ಅವನು ಮುನಿಗಳ ಶ್ರೇಣಿಯೊಳಗೆ ಬರ್ತಾನೆ. ಅಂದರೆ ಈಗ ಪಿಂಡ ಪ್ರದೇಶದ ಮೇಲೆ ಅಧಿಕಾರ ಇರುವವನು ಋಷಿ ಅನಿಸ್ಕೊಳ್ತಾನೆ ಅಥವಾ ವಸು ಅನಿಸ್ಕೊಳ್ತಾನೆ. ಅದ್ರ ಮೇಲೆ ಅಂತಂತಂದರೆ
ಬ್ರಹ್ಮಾಂಡ ಮಂಡಲದ ಮೇಲೆ ಪ್ರಭುತ್ವ ಇದ್ದು ಆತನು ಮುನಿಗಳ ಶ್ರೇಣಿಯೊಳಗೆ ಬರ್ತಾನೆ. ಇದು ಅದಕ್ಕಿಂತಲೂ ಉನ್ನತವಾದಂತಹ ಅಧಿಕಾರ. ಈಗ ಹೇಗೆ ಪ್ರಮೋಷನ್ ಆದ ಹಾಗೆ, ಈಗ ಒಂದು ಕೆಲಸ, ಒಂದು ಪದವಿಯನ್ನು ನಾವು ಪಡ್ಕೊಂಡಿದ್ದೀವಿ, ಉದ್ಯೋಗಕ್ಕೆ ಸೇರಿಕೊಳ್ತೇವೆ. ಉದ್ಯೋಗದಲ್ಲಿ ಮ್ಯಾನೇಜರ್ ಅಂತಾರೆ, ಸೀನಿಯರ್ ಮ್ಯಾನೇಜರ್ ಅಂತಾರೆ, ಆಮೇಲೆ ಜನರಲ್ ಮ್ಯಾನೇಜರ್ ಅಂತಾರೆ, ಹಾಗೆ ಇನ್ನು ಚೀಫ್ ಎಕ್ಸಿಕ್ಯೂಟಿವ್ ಅಂತಾರೆ. ಕಡೆಗೆ ಅವನೇ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಇನ್ನು 10 ಜನಕ್ಕೆ ಕೆಲಸ ಕೊಡುವಂಥವನು ಆಗ್ತಾನೆ. ಅದೇ ರೀತಿಯಲ್ಲಿ ಆಧ್ಯಾತ್ಮದಲ್ಲಿ ಸಮಾಧಿಯ ಸ್ಥಿತಿ ಆದ ನಂತರ ಇವೆಲ್ಲ ಪದವಿಗಳು ಬರ್ತವೆ. ಇದಕ್ಕಿಂತಲೂ ಉನ್ನತವಾದಂಥ ಅಧಿಕಾರ ಧ್ರುವನದ್ದು. ಆತ ಏನು ಅಂತಂತಂದರೆ ಬ್ರಹ್ಮಾಂಡ ಮಂಡಲದ ಮೇಲೆ ಪ್ರಭುತ್ವ ಇದ್ದು ಮುನಿಗಳ ಒಂದು ಶ್ರೇಣಿಯಲ್ಲಿ ಬರ್ತಾನೆ. ಅವನ ಕಾರ್ಯಕ್ಷೇತ್ರ ವಿಶಾಲವಾಗಿರ್ತದೆ. ವಸುಗಳ ಮೇಲೆ ಅಧಿಕಾರ ನಡೆಸ್ತಾನೆ. ಅಂದರೆ ಋಷಿಗಳ ಮೇಲೆ ಅಧಿಕಾರ ನಡೆಸುವವನು ಮುನಿ ಆಗ್ತಾನೆ ಅಂತ. ವಾಯುಮಂಡಲದೊಳಗಿರುವಂಥ ಅನಾವಶ್ಯಕವಾದಂತಹ ವಿಚಾರಗಳನ್ನು ಅವನು ತೆಗೆದುಹಾಕಿ ಅದನ್ನು ಶುದ್ಧಗೊಳಿಸ್ತಾ ಇರೋದು ಅವನ ಕರ್ತವ್ಯ ಆಗಿರ್ತದೆ. ಅವನ ನಿತ್ಯದ ಕಾರ್ಯ ಅಲ್ಲದೆ ತಾತ್ಕಾಲಿಕವಾಗಿ ಆತನು ನಿರ್ವಹಿಸಲಾದಂಥ ಇತರ ಕಾರ್ಯಗಳನ್ನು ಆತನು ಮಾಡಬೇಕಾಗ್ತದೆ. ದಿನನಿತ್ಯ ಅವನು ವಾಯುಮಂಡಲವನ್ನು ಶುದ್ಧ ಮಾಡಬೇಕಾಗ್ತದೆ. ಆದರೆ ಅದಲ್ಲದೇ ಬೇರೆ ಏನಾದರೂ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಾದರೆ ಅದನ್ನೂ ಮಾಡಬೇಕಾಗಿರುತ್ತೆ. ಮಾನವ ದೇಹದಲ್ಲಿ ದಹರದೊಳಗಿನ ಅಂದರೆ ಹೃದಯಕ್ಕೆ ತೀರಾ ಹತ್ತಿರವಾಗಿರುವಂತಹ ಪ್ರದೇಶ, ಅದನ್ನು ಹೈಲಮ್ ಶ್ಯಾಡೋ ಅಂತ ಹೇಳ್ತಾರೆ. ಆ ಪ್ರದೇಶ ಪೂರ್ಣ ಪ್ರಕಾಶಿತ ಆದಾಗ ಈ ಸ್ಥಿತಿ ಪ್ರಾಪ್ತ ಆಗತ್ತೆ ಅಂತ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಇದಕ್ಕಿಂತಲೂ ಮೇಲಿಂದೇನು ಅಂದರೆ ಧ್ರುವಾಧಿಪನ ಸ್ಥಾನ ಅಂತ. ಇವನು ಧ್ರುವರ ಕಾರ್ಯವನ್ನು ನಿರ್ದೇಶಿಸ್ತಾನೆ. ಅದು ನಾಭಿಯ ಮೇಲ್ಗಡೆಯ ಬಿಂದುವಿನ ಮೇಲೆ ಪ್ರಭುತ್ವ ಉಂಟಾದಾಗ ಈ ಸ್ಥಿತಿ ಪ್ರಾಪ್ತ ಆಗತ್ತೆ ಅಂತ ಹೇಳ್ತಾರೆ. ಅವನ ಕಾರ್ಯಕ್ಷೇತ್ರ ಇಡೀ ಪ್ರಪಂಚವನ್ನೇ ವ್ಯಾಪಿಸಿದ್ರೂ ಕಾರ್ಯದ ಸ್ವರೂಪ ಮಾತ್ರ ಧ್ರುವನಂತೆ ಆಗಿರ್ತದೆ. ವಾಯುಮಂಡಲವನ್ನು ಶುದ್ಧಗೊಳಿಸುವಂಥ ಒಂದು ದೈನಂದಿನ ಕೆಲಸ ಅಲ್ಲದೆ ಕಾಲಕಾಲಕ್ಕೆ ಸಂಭವಿಸುವಂಥ ಆಕಸ್ಮಿಕ ಘಟನೆಗಳನ್ನು ನೋಡಿಕೊಳ್ಳಬೇಕಾಗ್ತದೆ. ಈ ಭಗವದಧಿಕಾರಿಗಳು ಅತ್ಯುಚ್ಚ ಸಾಮರ್ಥ್ಯದ ಶ್ರೇಷ್ಠ ಜೀವಿಗಳಾಗಿದ್ದು ಸ್ವಾರ್ಥ ಅಥವಾ ವೈಯಕ್ತಿಕ ಭಾವನೆಗಳ ಕಡೆಗೆ ಎಳ್ಳಷ್ಟು ಗಮನ ಕೊಡದೆ ದೈವೇಚ್ಛೆಗನುಸಾರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಕೆಲಸವು ಸ್ವಯಂಚಾಲಿತವೂ ಯಾಂತ್ರಿಕವೂ ಆಗಿದ್ದು ಯಾವ ವಿಷಯದಲ್ಲಿ ಅವರಿಗೆ ವ್ಯಕ್ತಿಗತ ಸ್ವಾತಂತ್ರ್ಯ ಇಲ್ಲ. ಆ ರೀತಿ ಅವರ ಸ್ಥಿತಿ ಇರ್ತದೆ. ಇದ್ರ ಮೇಲಿಂದು ಧ್ರುವಾಧಿಪತಿಯ ಮೇಲಿನ ಸ್ಥಾನವಾದಂತಹ ಪಾರ್ಷದನ ಅನ್ನುವಂಥ ಒಂದು ಸ್ಥಾನ, ಅದು ಸ್ವಲ್ಪ ಮೇಲಿನ ಪ್ರಸಂಗಗಳೊಳಗೆ ನಿಸರ್ಗಕ್ಕೆ ತೀರಾ ಅವಶ್ಯಕವಾದಾಗಲೇ ಕೊಡಲಾಗ್ತದೆ ಅಂಥ ಸ್ಥಿತಿಯನ್ನು ಭಗವಂತನ ಕೊಡ್ತಾನೆ. ಆತ ಅಂಥ ವ್ಯಕ್ತಿ ಮೇಲೆ ಹೇಳಲಾದಂಥ ಬೇರೆ ಬೇರೆ ಕೆಳಗಿನ ಅಧಿಕಾರಿಗಳ ಕಾರ್ಯಗಳನ್ನು ನಿರ್ದೇಶನ ಮಾಡ್ತಾ ಅವರಿಗೆ ಅನೇಕ ಕರ್ತವ್ಯಗಳನ್ನು ನಿರ್ವಹಿಸಿ ಮುಖ್ಯವಾದನ್ನು ಮಾತ್ರ ತನಗಾಗಿ ಇಟ್ಕೊಳ್ತಾನೆ. ಉದಾಹರಣೆಗಾಗಿ ಇಷ್ಟ ಪರಿಣಾಮವನ್ನು ಉಂಟು ಮಾಡಲಿಕ್ಕೆ ದೊಡ್ಡ ದೊಡ್ಡ ಯುದ್ಧೋದ್ಯಮಗಳು ಆಗಬಹುದು. ಎಲ್ಲ ಮುಖ್ಯ ಸಂಗತಿಗಳಲ್ಲಿ ಆತನ ಸಂಕಲ್ಪವು ಪ್ರವರ್ತಿಸ್ತಾ ಹೋಗ್ತದೆ. ಅಂದರೆ ನಿಸರ್ಗದ ಎಲ್ಲ ವಿಧಾಯಕ ಹಾಗೂ ವಿನಾಶಕ ಯೋಜನೆಗಳನ್ನು ಆತನೇ ಕಾರ್ಯರೂಪಕ್ಕೆ ತರ್ತಾನೆ. ಅವನ ಕಾರ್ಯಕ್ಷೇತ್ರವು ಈ ಜಗತ್ತಿನ ಮಟ್ಟಿಗೆ ಮಾತ್ರ ಸೀಮಿತವಾಗಿದೆ. ಸಹಸ್ರದಳ ಕಮಲದ ಮಧ್ಯಬಿಂದುವಿನ ಮೇಲೆ ಪ್ರಭುತ್ವವನ್ನು ಸಂಪಾದಿಸಿದಾಗ ಮನುಷ್ಯನಿಗೆ ಈ ಸ್ಥಿತಿ ಪ್ರಾಪ್ತ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಅದಾದ ನಂತರ ಮಹಾಪಾರ್ಷದನ ಸ್ಥಾನ, ಇದು ಎಲ್ಲಕ್ಕಿಂತಲೂ ಉಚ್ಚವಾಗಿರುವಂಥದ್ದು ಮೇಲಿಂದು. ಅದು ಕೊನೆಯ ಭಗವತ್ ಪದವಿಯಾಗಿದ್ದು ನಿಸರ್ಗದೊಳಗೆ ಅತ್ಯುಗ್ರ ಬದಲಾವಣೆ ಅಗತ್ಯವಿದ್ದಾಗ ಅಥವಾ ಜಗತ್ತಿನಲ್ಲಿ ಆಮೂಲಾಗ್ರ ಪರಿವರ್ತನೆ ಅಗತ್ಯವಿದ್ದಾಗ ಮಾತ್ರ ಇದನ್ನು ಕೊಡಲಾಗ್ತದೆ. ಮಹಾಪಾರ್ಷದನ ಶಕ್ತಿಯು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ, ಎಫಿಕಸಿ ಆಫ್ ರಾಜಯೋಗ ಇನ್ ದ ಲೈಟ್ ಆಫ್ ಸಹಜ ಮಾರ್ಗ ಅನ್ನೋ ಗ್ರಂಥದೊಳಗೆ ದ್ವಿತೀಯ ಮುದ್ರಣದೊಳಗೆ 34ನೇ ಪುಟದ ಮೇಲೆ 5ನೇ ನಂಬರಿನ ಆಕೃತಿಯ ಕೊಟ್ಟಂತೆ ತಲೆಯ ಹಿಂಭಾಗದ ಎಲುಬಿನ ಆಕ್ಟಿಪಿಟಲ್ ಬೋನ್ ಇದೆಲ್ಲ ಎಡಗಡೆಯ ಪ್ರದೇಶದಿಂದ ಈ ಶಕ್ತಿ ಆರಂಭ ಆಗ್ತದೆ.
ಇಷ್ಟೆಲ್ಲ ಇದೆ ರಾಜಯೋಗದ ಅದ್ಭುತ ಸಿದ್ಧಿಗಳು ಅಂಥೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ರಾಜಯೋಗ ಸಾಧನೆ ಮಾಡ್ತಾಯಿದ್ರೆ ಈ ಮಟ್ಟಕ್ಕೆ ಒಬ್ಬ ಸಾಧಕ ತಲುಪ್ತಾನೆ ಅಂತ. ಮನುಷ್ಯನ ನಿಜವಾಗಿಯೂ ಅವುಗಳ ಬಗ್ಗೆ ಮನಃಪೂರ್ವಕವಾಗಿ ಆಸ್ಥೆ ವಹಿಸಿ ಯೋಗ್ಯ ಮಾರ್ಗದರ್ಶನದೊಳಗೆ ಸರಿಯಾದ ದಾರಿಗುಂಟ ಮುಂದುವರೆದಾದರೆ ಇದೆಲ್ಲ ಸ್ಥಿತಿಗಳನ್ನು ಪಡೆಯಬಲ್ಲನು ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳಿದ್ದಾರೆ. ಅಂದರೆ ಸಾಕ್ಷಾತ್ಕಾರ ಅಂದರೆ ಏನು ಅಂತನ್ನೋದನ್ನು ಬಾಬೂಜಿ ಮಹಾರಾಜರು ಬಹಳ ನಮಗೆ ಸೂಕ್ಷ್ಮ ರೀತಿಯಲ್ಲಿ ವಿಸ್ತಾರವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಕಣ್ಣಿಂದ ಏನೋ ದರ್ಶನ ಪಡೆಯೋದು ಅಥವಾ ನೋಡೋದು ಅಲ್ಲ, ಇಂಥ ಒಂದು ಅತ್ಯುಚ್ಚ ಮಟ್ಟದ ಸ್ಥಿತಿಯನ್ನು ಪಡಿಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಕಾರಣ ಮಿತ್ರರೇ, ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.